ಹಿಂದುತ್ವ ಡಾಮಿನೆಂಟ್, ಅದನ್ನ ಹಿಂದೂ ರಾಷ್ಟ್ರ ಅಂತ ಕೂಡ ಕರೀತಾರೆ. ಹಿಂದುತ್ವ ಅನ್ನೋದು ಪ್ರಿಡಾಮಿನೆಂಟ್ ಆಗಿದೆ. ಏನಿದು ಹಿಂದುತ್ವ? ವಾಟ್ ಈಸ್ ಹಿಂದೂಯಿಸಮ್ ಅಂತ ನೀವು ಹೇಳ್ತೀರಾ? ಶ್ರೇಷ್ಠ ಭಾರತ ಅಂತಂದರೆ ಯಾತಕ್ಕೆ ಶ್ರೇಷ್ಠ ಅಂತ? ಇವಾಗ ಇಲ್ಲಿಂದ ರಷ್ಯಾಗೆ ನಾವೆಲ್ಲರೂ ಹೊರಟೋದ್ರೆ ಸೇರಿಸ್ತಾರಾ? ಇಷ್ಟು ಜನ ಪಾಕಿಸ್ತಾನಕ್ಕೆ ಹೋದರೆ ಸೇರಿಸ್ತಾರಾ? ಇಷ್ಟು ಜನ ಚೈನಾಕ್ಕೆ ಹೋದರೆ ನಾವೆಲ್ಲ ನಿಮ್ಮ ಚೈನೀಸ್ ಪದ್ಧತಿಗೆ ಬಂದುಬಿಡ್ತೀವಿ ಅಂತಂದರೆ ಬೌದ್ಧರಾಗ್ಬಿಡ್ತೀವಿ ಅಂದರೆ ಸೇರಿಸ್ಕೋತಾರ? ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ನಮ್ಮಷ್ಟು ಓಪನ್ ಮೈಂಡೆಡ್ನೆಸ್ ಇಲ್ಲ. ಕರೆಯುವಷ್ಟು, ಸೇರಿಸ್ಕೊಳ್ಳುವಷ್ಟು, ಬಡವರಾಗಿರಲಿ ಬಲ್ಲಿಯದರಾಗಿರಲಿ, ಕೆಲಸಕ್ಕೆ ಹೋಗಲಿ ಉದ್ಯೋಗ ಕೊಡೋಕ್ಕೆ ಹೋಗಲಿ ಸೇರಿಸ್ಕೋತೀವಿ ನಾವು. ಹೊರಗಡೆಯಿಂದ ಸೇರಿಸ್ಕೋತೀವಿ. ರತನ್ ಟಾಟಾ ಎಷ್ಟು ಕಡೆ ಹೇಳ್ತಾರೆ ಅಂದರೆ, ನನಗೆ ಭಾರತ ಕೊಟ್ಟಿರುವಷ್ಟು ನಾನು ಭಾರತಕ್ಕೇನು ಕೊಡೋಕ್ಕಾಗಿಲ್ಲ ಅಂತ. ಪಾರಸಿಯವರು ಆ ಪಾರಸಿಯನ್ನು ಕರ್ಕೊಂಬಂದು ನಮ್ಮ ದೇಶದಲ್ಲಿ ಪಾರಸೀಯತೆಯನ್ನು ಭಾರತೀಯತೆ ಮಾಡಿದ ರತನ್ ಟಾಟಾ. ಅವ್ರು ಎಲ್ಲ ಕಡೆ ಹೋಗಿದ್ದು ಎಲ್ಲ ಜಾಗದಲ್ಲಿ ಹೇಳ್ತಾರೆ ನನಗೆ ಭಾರತ ಶ್ರೇಷ್ಠ ಅಂತ. ಅಂಥವ್ರ ಬಾಯಲ್ಲಿ ಭಾರತ ಶ್ರೇಷ್ಠ ಬರಬೇಕಂದ್ರೆ ಶ್ರೇಷ್ಠವಾಗಿತ್ತು ಅಲ್ವಾ? ಅರ್ಥ ಮಾಡ್ಕೊಳ್ದೇ ಇರೋರು ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡ್ಬೋದು. ಡಿಬೇಟ್ ಮಾಡಬೇಕಾದ್ರೆ ಎರಡೂ ಪದ್ಧತಿಯನ್ನು ತಿಳ್ಕೊಂಡು ಜಡ್ಜ್ಮೆಂಟಿಗೆ ಬರಬೇಕು. ಇಲ್ಲದೇ ಇದ್ದರೆ ಯಾರ್ಯಾರು ಮಾತಾಡ್ತಾ ಇರ್ತಾರೆ, ಇದರ ಪರ ಆಗಲಿ ಮಾತಾಡಲಿ ವಿರೋಧ ಮಾತಾಡಲಿ, ಇದೆಲ್ಲವೂ ಕೂಡ ಅಡ್ವೊಕೇಸಿ ಅಷ್ಟೇ. ಒಂದು ಕೋರ್ಟಲ್ಲಿ ನಾನು ನನ್ನ ವಾದವನ್ನು ಮಂಡಿಸ್ತೀನಿ, ಎದುರುಗಡೆಯವರು ಇನ್ನೊಂದು ವಾದವನ್ನು ಮಂಡಿಸ್ತಾರೆ, ಇಬ್ಬರು ಮರ್ಜ್ ಆಗಲ್ಲ ಅಷ್ಟೇ. ತಪ್ಪ ಅಂದರೆ ಇಲ್ಲ. ಆದರೆ ಇದರ ಜಡ್ಜ್ಮೆಂಟ್ ಕೊಡಬೇಕಾದವ್ರು ಯಾರು? ಜಡ್ಜ್ ಕೊಡಬೇಕು. ನಮ್ಮ ಹಿಂದಿನ ಕಾಲದಲ್ಲಿ ಶಂಕರರು, ಮಧ್ವರು, ರಾಮಾನುಜರು, ಕಬೀರರು, ಆ ಸಂತತಿಯೇ ತುಳಸಿದಾಸರು, ಪುರಂದರದಾಸರು, ಒಂದೊಂದು ಊರಲ್ಲೂ ಕೂಡ ಇಂತಹ ಸಂತರು ಹುಟ್ಕೊಂಡಿದ್ರು. ಆಯಾ ಪದ್ಧತಿಯನ್ನು ಇಲ್ಲಿನ ಏನೇನು ತಪ್ಪುಗಳಿತ್ತು, ನ್ಯೂನ್ಯತೆಗಳಿತ್ತು, ಎಲ್ಲ ನ್ಯೂನ್ಯತೆಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇದ್ರು. ದೂರ ಹೋಗಿ ಬೈತಾ ಇರಲಿಲ್ಲ, ಒಳಗಿದ್ದು ಸರಿ ಮಾಡ್ತಾ ಇದ್ರು. ಇವತ್ತಿನ ಪದ್ಧತಿ ಏನಂದರೆ, ನಮ್ಮ ಮನೇಲಿ ಏನೋ ಒಂದು ತಪ್ಪಾಗಿದೆ, ಅಡುಗೆ ಸರಿಯಾಗಿ ಮಾಡ್ತಾ ಇಲ್ಲಪ್ಪ, 4-5 ದಿನ ಪಕ್ಕದ ಮನೆಗೆ ಹೋಗಿ ಬೈಯೋದು. ನಮ್ಮ ಮನೇಲಿ ಸರಿ ಮಾಡ್ತಾ ಇಲ್ಲ, ನಾವು ಪಕ್ಕದ ಮನೆಗೆ ಹೋಗ್ಬಿಡೋದು. ಅವರ ಮನೆಯಲ್ಲಿ ಅಡುಗೆ ಚೆನ್ನಾಗಿತ್ತು, ನಮ್ಮ ಮನೇಲಿ ಬೈಯೋದು. ಅದು ಅವಶ್ಯಕತೆ ಇಲ್ಲ. ಅದು ನಮ್ಮ ಫ್ಯಾಬ್ರಿಕ್ ಆಫ್ ಇಂಡಿಯಾ ಇದೆಯಲ್ಲ, ಅಥವಾ ಭಾರತ ಹಿಂದುತ್ವ ಇದೆಲ್ಲ ಇದೆಯಲ್ಲ, ಇದನ್ನು ಧಕ್ಕೆ ತರುತ್ತೆ. ಸೊ ಒಂದು ಹೇಳಕ್ಕೆ ಬರ್ತೀನಿ, ಹಿಂದುತ್ವ ಅಥವಾ ಹಿಂದೂಯಿಸಮ್ ಅನ್ನೋದಿದೆಯಲ್ಲ, ಇದು ಯಾವುದೋ ಒಂದು ಇಸಮ್ ಅಲ್ಲ. ಆ್ಯಕ್ಚುಲಿ ಇದು ವೇ ಆಫ್ ಲೈಫ್. ವೇ ಆಫ್ ಲೈಫ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಆರೋಗ್ಯವಾಗಿದ್ದು ಆ ಸರೌಂಡಿಂಗ್ಸ್ನ, ಸೊಸೈಟಿಯನ್ನು ಆರೋಗ್ಯವಾಗಿ ಹೇಗೆ ಇಟ್ಕೊಳ್ಳೋದು ಅಂತಿದೆಯಲ್ಲ, ದಟ್ ಈಸ್ ಕಾಲ್ಡ್ ಹಿಂದುತ್ವ. ನಾನು ಚೆನ್ನಾಗಿರ್ಬೇಕು, ನನ್ನ ಜೊತೆಲಿರೋರು ಚೆನ್ನಾಗಿರ್ಬೇಕು. ಸಹನಾವವತ್ತು ಹೇಳೋದೇ ಇದಕ್ಕೆ. ಸಹನಾವವತ್ತು, ಸಹನವು ಬುನಕ್ತು, ಒಟ್ಟಿಗೆ ಇರೋಣ, ಒಟ್ಟಿಗೆ ಕೆಲಸ ಮಾಡೋಣ, ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಫಲಗಳನ್ನು ತಗೊಳ್ಳೋಣ. ಆ ಒಟ್ಟಿಗೆ ಅನ್ನುವಾಗ ಕೆಲವು ಕ್ಲಾಸಿಫಿಕೇಷನ್ಸ್ ಆಗಿದೆ. ವರ್ಣಾಶ್ರಮದ ಕ್ಲಾಸಿಫಿಕೇಷನ್ ಆಗಿದೆ. ಅನ್ಫಾರ್ಚುನೇಟ್ಲಿ ವರ್ಣಾಶ್ರಮವನ್ನು ಜಾತಿ ಆಶ್ರಮ ಮಾಡ್ಕೊಂಡ್ಬಿಟ್ರು. ಯಾರು ತಪ್ಪು ಮಾಡಿದ್ರು ಅಂತ ಮಾಡೋದಕ್ಕಿಂತ ಯಾರು ಸರಿ ಮಾಡಲಿಲ್ಲ ಅನ್ನೋ ನೋವು ನನಗಿದೆ. ಯಾರೋ ಮಾಡಿದ್ರು, ಮನೇಲಿ ಯಾರೋ ಒಬ್ಬರು ಉಪ್ಪು ಹಾಕ್ತಾ ಇದ್ರು ಅಡುಗೆಗೆ, ಗೊತ್ತಾಗದೆ ಇನ್ನೊಬ್ಬರು ಬಂದು ಉಪ್ಪು ಹಾಕಿದ್ರು. 2 ಸಲ ಉಪ್ಪಾಗೋಯ್ತು, ಅಡುಗೆ ಕೆಟ್ಟೋಯ್ತು. ನಾವು ಮನೇಲಿ ಜಗಳ ಆಡೋಕ್ಕೆ ಶುರು ಮಾಡಿದ್ವಿ. ನಾಳೆ ಬೆಳಗ್ಗೆ ಸರಿಯಾಗಿರೋಣ, ಯಾರಾದರೂ ಒಬ್ಬರು ಉಪ್ಪು ಹಾಕಲಿ ಅಂತ ಹೇಳೋರು ಇರಲಿ. ಈ ಕ್ಲಾರಿಟಿಗಳನ್ನು ಯಾರೂ ತಂದುಕೊಳ್ಳಿಲ್ಲ. ಹಾಗಾಗಿ ಏನಾಯಿತು ಅಂದರೆ, ನಮ್ಮ ಧರ್ಮದ ಬಗ್ಗೆ ಅವಹೇಳನ ಒಳಗಡೆಯಿಂದನೇ ಶುರುವಾಯಿತು. ಒಳಗಡೆಯಿಂದ ನಾವೆಲ್ಲರೂ ಸೊಲ್ಯೂಷನ್ ಹುಡುಕ್ತಾ ಇಲ್ಲ, ಗೊಣಗೋಕೆ ಹುಡುಕ್ತಾ ಇದ್ದೀವಿ. ನಾವೆಲ್ಲರೂ ಗೊಣಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಎವ್ರಿಬಡಿ. ನಾವು ನಮ್ಮ ಪದ್ಧತಿ ಸರಿ ಇಲ್ಲಪ್ಪ ಅಂತ. ಯಾರಪ್ಪ ಬೆಕ್ಕಿಗೆ ಗಂಟೆ ಕಟ್ಟುವವರು? ಯಾರಪ್ಪ ಸರಿ ಮಾಡುವವರು? ಹಾಂ, ಇದರ ಅಡ್ವಾಂಟೇಜ್ ಯಾರು ತಗೋತಾ ಇದ್ದಾರೆ? ಹೊರಗಿನ ಪಾಕಿಸ್ತಾನ, ಆ ಕಡೆ ಚೈನಾ, ಅಮೆರಿಕ ತಗೋಬೋದು. ಡಾಮಿನೆಂಟ್ ಇವತ್ತು ಇಂಡಿಯಾ ಇಸ್ ಅ ರಿಸೋರ್ಸ್. ಈ ರಿಸೋರ್ಸು ಸಿಕ್ಕಾಪಟ್ಟೆ ರಿಸೋರ್ಸ್ಫುಲ್. ವಿ ಆರ್ ರಿಚ್. ಈ ರಿಚ್ನೆಸ್ಸನ್ನು ತಗೊಂಡು ಹೋಗುವಂಥವ್ರು ಯಾರಿದ್ದಾರೆ? ನಾವಿಲ್ಲಿ ಹೊಡೆದಾಡ್ತಾ ಇದ್ರೆ, ಒಂದು ಮನೇಲಿ 4 ಜನ ಹೊಡೆದಾಡ್ತಾ ಇದ್ದೀವಪ್ಪ, ಹೊರಗಡೆಯಿಂದ ಕಳ್ಳನೋ ದರೋಡೆಗೋರನೋ ಬಂದ ಧೈರ್ಯವಾಗಿ ಎಲ್ಲ ಎತ್ಕೊಂಡು ಹೋಗ್ತಾನೆ. ಯಾಕೆ? ನಾವು 4 ಜನ ಹೊಡೆದಾಡ್ತಾ ಇದ್ದೀವಿ. ಹೊಡೆದಾಡುವ ಜೊತೆಗೆ ನಾವು 4 ಜನ 4 ಡಿಫ್ರೆಂಟ್ ಕಳ್ಳರ ಜೊತೆ ಸೇರ್ಕೊಂಡಿದ್ದೀವಿ. ಚೈನದ ಜೊತೆ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ.
ಪಾಕಿಸ್ತಾನದ ಜೊತೆ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ, US ಜೊತೆ ಇನ್ನೊಂದಷ್ಟು ಜನ ಸೇರ್ಕೊಂಡಿದ್ದಾರೆ, ಇನ್ಯಾವುದೋ ರಾಷ್ಟ್ರದ ಜೊತೆ ಇನ್ನೊಬ್ಬರು ಸೇರ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರಿ ಏನಾಗಿದೆ ಅಂದರೆ ನಮ್ಮ ಮನೆಯನ್ನು ನಮ್ಮದೇ ಪದಾರ್ಥ ಅನ್ನೋದನ್ನು ಮರೆತು ಅವ್ರ ಜೊತೆ ಕೊಟ್ಬಿಡ್ತಾ ಇದ್ದೀವಿ. ಹಂಪಿ ಕುಮಾರ ಇದೇ ತಪ್ಪನ್ನು ಮಾಡ್ದ. ಅವನಿಗಿದ್ದದ್ದು ಪಕ್ಕದ ರಾಜ್ಯದ ಪುರೂರವನ ಜೊತೆ ಒಂದು ಸ್ವಲ್ಪ ಜಗಳ ಆಗ್ತಾಯಿತ್ತು. ಈ ಜಗಳವನ್ನು ನನ್ನ ಡಾಮಿನೇಷನ್ ತೋರಿಸ್ಬೇಕು ಅಂತ ಅಲೆಕ್ಸಾಂಡ್ರನ್ನ ಕರ್ಕೊಂಬಂದು ಓಪನ್ ಮಾಡಿದೆ ಇಂಡಿಯಾ ಗೇಟ್ಸ್ನ. ಏನಾಯಿತು? ಅಲೆಕ್ಸಾಂಡರ್ ಬಂದ, ಪುರೂರವನ ಅವನ್ನೂ ಹೊಡೆದ, ಅಂಬಿಕುಮಾರನ್ನು ದಾಸ್ತ ಮಾಡಿಕೊಂಡ, ಇಡೀ ದೇಶವನ್ನು ಸುತ್ತದ, ಲಕ್ಷಾಂತರ ಜನ ಇಂಡಿಯನ್ಸ್ನ ಭಾರತರನ್ನ ಕೊಂದ. ಅವನೇನಾದ್ರು ಉದ್ಧಾರ ಆದ್ನ ಇಲ್ಲಿ? ಇಲ್ಲ. ಅವನು ಹೋಗೋವಾಗ ಬರಿಗೈಯಲ್ಲಿ ಹೋದ, ಹೋಗೋವಾಗ ದಾರಿಯಲ್ಲಿ ಸತ್ತು ಹೋದ. ಆದರೆ ಒಬ್ಬ ಮೂರ್ಖ ಮಾಡಿದ ತಪ್ಪಲ್ಲಿ ಗೇಟ್ ಓಪನ್ ಮಾಡ್ದ, ಭಾರತಕ್ಕೆ ಬಂದ. ಅವನು ಬಂದು ನಮ್ಮೊಳಗಡೆ ಒಬ್ಬ ಕನ್ನಿಂಗ್ ನರಿಯನ್ನು ಹಿಡ್ಕೊಂಡ. ಅವನಿಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಒಳಗಡೆ ಸುತ್ತಾಡ್ದ. ಅವನು ಉದ್ಧಾರ ಆಗಲಿಲ್ಲ, ನಮ್ಮನ್ನು ಉದ್ಧಾರ ಮಾಡಲಿಲ್ಲ. ಆದರೆ ನಮಗೆ ಹಿಸ್ಟ್ರಿ ಏನು ಕಲಿಸುತ್ತೆ? ಈ ಥರದ ಸಮಯ ಸಾಧಕರು ಇರ್ತಾರೆ. ಏನಾದರೂ ಸರಿ ಮಾಡ್ಕೋಬೇಕಾದ್ರೆ ಒಳಗಿರೋರು ಸರಿ ಮಾಡಬೇಕು, ಹೀಗೆ ಒಟ್ಟಾಗಬೇಕು. ಆದರೆ ಇನಿಷಿಯೇಟಿವ್ ತಗೊಳ್ಳೋರು ಯಾರು? ಯಾರಾದರೂ ಒಬ್ಬರು ತಗೋಬೇಕು. ರಾಜಕೀಯದವರಾದರೆ ಅವರವರಿಗೆ ಹೇಗೆ ಬೇಕೋ ಅವರೇ ಹೇಳ್ಕೊಂಡಿರ್ತಾರೆ, ಅದು ಅವರ ನರೇಟಿವ್. ಇದನ್ನು ತಿದ್ದವ್ರು ಯಾರಾಗಬೇಕು? ಒಂದು ಟೀಚರ್ಸ್ ಆಗಬೇಕು. ಟೀಚರ್ಸ್ ಒಬ್ಬರ ಕೈಲಿ ಮಾತ್ರ ಎಲ್ಲರೂ ಸಮಾನರು ಅಂತ ಹೇಳುವ ಶಕ್ತಿ ಇರೋದು ಅವರೊಬ್ಬರಿಗೆ ಮಾತ್ರ. ಯಾಕೆಂದರೆ ಮಗು ಮೌಲ್ಡ್ ಆಗೋದೇ ಟೀಚರ್ಸ್ ಜೊತೆ. ಎರಡನೇದು, ಮಗು ಮೌಲ್ಡ್ ಆಗೋದು ಅಪ್ಪ ಅಮ್ಮನ ಜೊತೆ. ನಾವು ದ್ವೇಷ ಹಾಕ್ಕೊಟ್ರೆ, ನಾನು ದ್ವೇಷ ಹಾಕ್ಕೊಟ್ರೆ ನನ್ನ ಮಗು ದ್ವೇಷದ ವಾತಾವರಣದಲ್ಲೇ ಬೆಳೆಯುತ್ತೆ. ಇವ್ರು ಇಷ್ಟ ಇಲ್ಲ, ನನ್ನ ಪಕ್ಕದ ಮನೆಯವ್ರು ಇಷ್ಟ ಇಲ್ಲ, ಇವ್ರ ಪಕ್ಕದ ಮನೆಯವ್ರು ನನಗೆ ಮೋಸ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಶಬ್ದ ಮಾಡ್ತಾರೆ. ಆ ನರೇಟಿವಲ್ಲಿ ಮಗು ದ್ವೇಷವನ್ನೇ ಶುರು ಮಾಡುತ್ತೆ. ಟೀಚರ್ಸು ಅಪ್ಪ ಅಮ್ಮ ಇವರಿಬ್ಬರು ಎರಡು ಪಿಲ್ಲರ್ಸ್ ಇದ್ದ ಹಾಗೆ ಮಗುವಿಗೆ. ಆ ಮಗುವಿಗೆ ಹಾಕ್ಕೊಡ್ಬೇಕು. ಈಗ ಹಿಂದುತ್ವ ಅನ್ನುವ ಸಣ್ಣ ಸಣ್ಣ ಕಲ್ಚರ್ಗಳನ್ನು ಹೇಳ್ತೀನಿ. ಬೆಳಿಗ್ಗೆ ಎದ್ದು ಕೂಡಲೇ ನಮ್ಗೆ ಹೇಳ್ಕೊಡ್ತಾ ಇದ್ದು ಕೈ ಉಜ್ಜು, ಕಣ್ಮೇಲೆ ಇಟ್ಕೊಂಡು. ಇದು ಸೈನ್ಸ್. ಇದನ್ನು ಹಿಂದುತ್ವದ ಪದ್ಧತಿ ಅಂತ ಅಂದ್ಕೊಂಡ್ವಿ. ಹಿಂದುತ್ವದ ಪದ್ಧತಿ ಅಂದರೆ ಎಲ್ಲಿಂದನೋ ಬಂದದ್ದಲ್ಲ, ಆಯಾ ರೀಜನಲ್ ದೇಶ ಕಾಲ ವರ್ತಮಾನದಲ್ಲಿ ಯಾವುದೋ ಒಂದಷ್ಟು ಪದ್ಧತಿಗಳು ಚೆನ್ನಾಗಿದೆ ಅಂತ ಅನ್ನಿಸ್ತು, ಯಾರಿಗೋ ಒಬ್ರಿಗೆ ಹೊಸದಾಗಿ ಹೊಳೀತು, ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಯಾವುದೋ ಒಂದು ಬುಕ್ಕಲ್ಲಿ ಬಂದದ್ದಲ್ಲ, ಇದು ಬಂದದ್ರಿಂದ ಬುಕ್ಕಲ್ಲಿ ಬರೆದಿರೋದು. ಕೈ ಉಜ್ಜಿದ್ರು, ಶಾಖ ಜನರೇಟ್ ಆಯಿತು. ರಾತ್ರಿ ಎಲ್ಲ ತಣ್ಣಗಿತ್ತು ಕೈ ಉಜ್ಜೋದ್ರಿಂದ ಶಾಖ, ಕಣ್ಣಿನ ರೆಪ್ಪೆ ಮೇಲೆ ಇಟ್ಟರು, ವ್ಯಾಕ್ಸಿಂಗ್ ಎಲ್ಲ ಹೋಯಿತು. ಇದೊಂದು ಪದ್ಧತಿಯಾಗಿ ಉಳ್ಕೊಳ್ತು. ತಪ್ಪಿದೆಯಾ ಇಲ್ಲಿ? ಇಲ್ಲ. ಸ್ನಾನ ಮಾಡುವ ಪದ್ಧತಿ ಹಿಂದಿನ ದಿನ, ಇವತ್ತು ಮೆಡಿಕಲ್ ಸೈನ್ಸ್ ಪ್ರಕಾರನೂ 24 hours ಒಂದ್ಸಲ ನಮ್ಮ ದೇಹದಿಂದ ಎಲ್ಲ ಸೆಲ್ಸ್, ಡೆಡ್ ಸೆಲ್ಸ್ ಎಲ್ಲ ಹೊರಗೆ ಬಂದು ಚರ್ಮದ ಮೇಲೆ ನಿಂತ್ಕೊಳ್ಳುತ್ತೆ. ಅದನ್ನ ವಾಶ್ ಮಾಡಬೇಕು. ಸ್ನಾನ ಮಾಡಿ ಅಂತಂದರು. ಬೇಡ ಅಂತಂದು ಯಾರಂದರು? ಸ್ನಾನ ಮಾಡಿದ್ರೆ ಒಂದು ಅನುಕೂಲ ಇದೆ, ಫ್ರೆಶ್ನೆಸ್ ಬರುತ್ತೆ. ಕೆಲಸ ಮಾಡೋಕ್ಕೆ ಮುಂಚೆ, ಮನೆಯಿಂದ ಹೊರಡೋಕ್ಕೆ ಮುಂಚೆ ಕ್ಲೀನಾಗಿ ಹೊರಡಿ. ತಪ್ಪೆಲ್ಲಿದೆ ಇಲ್ಲಿ? ಅಲ್ಲ, ನಾವು ಕಂಡು ಹಿಡ್ಕೊಂಡ್ವಿ ಅಷ್ಟೇ. ನಾವು ಕಂಡು ಹಿಡ್ಕೊಂಡಿದ್ದನ್ನ ಬರೆದ್ವಿ. ಬರೆದ ಮೇಲೆ ಒಂದಷ್ಟು ಜನ ಅಂದ್ಕೊಂಡ್ರು ಇದು ನಮ್ಮ ಪದ್ಧತಿ ಅಲ್ವಾ, ನಮ್ಮ ಒಳಗಡೆನೇ ಇರಬೇಕು ಅಂತ. ಏತದ್ದೇಶ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಪೃಥುವ್ಯಾಂಶುಶ್ಚೇರಂ ಸರ್ವಮಾನವ ಅಂತ. ಅಂದರೆ ಜಗತ್ತಿನ ಯಾವುದೇ ಮೂಲಗಳಿಂದ ನಾವು ಒಳ್ಳೆ ಪದ್ಧತಿಗಳನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ರೆಡಿ, ಹಾಗೆ ನಮ್ಮ ಪದ್ಧತಿಯನ್ನು ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ರೆಡಿ. ಅಮೆರಿಕದವ್ರು ಕೈ ಉಜ್ಜಬಾರ್ದು ಅಂತ ಹೇಳಿದೀವ? ಸೂರ್ಯನ 15 ನಿಮಿಷವನ್ನು ಸೂರ್ಯನ ದಿಟ್ಟಿಸಿ ಸೂರ್ಯನ ಸ್ಟ್ರೆಂತನ್ನು ತಗೋಬೇಡಿ ಅಂತ ಹೇಳಿದೀವ? ಕಣ್ಣಿನ ರೆಪ್ಪೆ ಮೇಲೆ ಇಟ್ಕೋಬೇಡಿ ಅಂತ ಹೇಳಿದೀವ? ಬಲಗಡೆ ತಿರ್ಕೊಂಡು ಎದ್ದೇಳಿ, ನೀವು ಇಂಡಿಯನ್ಸ್ ಮಾತ್ರ ಎದ್ದೇಳಬೇಕು, ಇಂಡಿಯಾದಲ್ಲಿರೋರು ಮಾತ್ರ ಬಲಗಡೆ ತಿರ್ಕೊಂಡು ಎದ್ದೇಳಬೇಕು, ಬಾಕಿಯವ್ರು ಹೆಂಗಾದರೂ ಇರಲಿ ಅಂತ ಹೇಳಿದೀವ? ಸೈನ್ಸು ಲಾಜಿಕ್ಕು ಅನುಕೂಲ ಆಗಿದೆ. ನನಗೆ ಅನುಕೂಲ ಆಗಿದ್ದನ್ನು ಪಕ್ಕದವ್ರಿಗೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳಿದ್ದನ್ನು ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಿ. ಇದನ್ನು, ಈ ರೆಕಾರ್ಡಿಂಗು ಪುಸ್ತಕದಲ್ಲೂ ಬಂತು ಅಂತ ಅನ್ಕೊಳ್ಳೋಣ. ಇದು ಹಿಂದೂಯಿಸಮ್ಮ? ಇಸಮ್ ಅಲ್ಲ ಇದು, ಇಟ್ಸ್ ಎ ವೇ ಆಫ್ ಲೈಫ್. ನಂಗೆ ಗೊತ್ತಿದೆಪ್ಪ, ಮೊದಲು ಗೊತ್ತಾಗಿದೆ. ನಂಗೆ ಮೊದಲು ಗೊತ್ತಾಗಿರೋದ್ರಿಂದ ಹೇಳ್ತಾ ಇದ್ದೀವಿ. ಹಿಂದೂ ಆಗಿ ಹುಟ್ಟಿ ಈ ದೇಶದಲ್ಲಿ ಈ ಥರದ ಕಲ್ಚರ್ಸನ್ನು ಕಂಡು ಹಿಡ್ಕೊಂಡ್ವಿ. ಹೆಮ್ಮೆ ಇರಲಿ, ಹಿಂದೂಗಳಿಗೂ ಹೆಮ್ಮೆ ಇರಲಿ, ಅಭಿಮಾನ ಇರಲಿ, ದುರಭಿಮಾನ ಬೇಡ. ಬಾಕಿಯವರು ಇದನ್ನು ಬಳಸಬಾರ್ದು ಅನ್ನೋದು ಇರಬಾರ್ದು. ಹಾಗೆ ಈಗ ಸೂರ್ಯನನ್ನು ನಾವು ಫಸ್ಟು ಸೂರ್ಯನ ಶಕ್ತಿಯನ್ನು ತಿಳ್ಕೊಂಬಿಟ್ವಿ. ಈಗ ಸೂರ್ಯ ನಮ್ದಾ? ಇಲ್ಲ. ಗಾಳಿ ನಮ್ದಾ?
ಗಾಳಿಯ ಶಕ್ತಿಯನ್ನು ಮೊದಲು ಎಲ್ರಿಗಿಂತ ಜಾಸ್ತಿ ಪ್ರಾಣಾಯಾಮದ ರೂಪದಲ್ಲಿ ನಾವೇ ಇಂಟ್ರೊಡ್ಯೂಸ್ ಮಾಡಿರೋದು. ನೀರನ್ನು ಪೂಜೆ ಮಾಡಿದ್ವಿ, ಸೂರ್ಯನನ್ನು ಪೂಜೆ ಮಾಡಿದ್ವಿ. ಯಾವ ಪದ್ಧತಿಯಲ್ಲಿ ಯಾರು ಶಕ್ತಿವಂತರಿದ್ದಾರೆ, ಅದು ನೇಚರ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವರೆಲ್ಲರನ್ನೂ ನಾವು ದೇವರು ಅಂತಲೇ ಕರೆದ್ವಿ. ಈ ದೇವರು ಅಂತ ಕರಿಬೇಕಾದ್ರೆ 3 ಥರ ಇದೆ. ಇಡೀ ವ್ಯವಸ್ಥೆಯನ್ನು 3 ಭಾಗ ಮಾಡಿದ್ರೆ, ಒಂದು ಕೊಡುವವರು ಮಾತ್ರ, ಇನ್ನೊಂದು ಕೊಟ್ಟು ತಗೊಳ್ಳುವವರು, ಇನ್ನೊಂದು ಬರೀ ತಗೊಳ್ಳುವವರು ಅಂತ 3 ಭಾಗ ಮಾಡೋಣ. ಮೊದಲನೇ ಭಾಗವನ್ನು ನಾವೇನಂತಂದ್ವಿ ಅಂದರೆ ದೇವರು ಅಂತಂದ್ವಿ. ಸೂರ್ಯ ಕೊಡೋದಷ್ಟೇ ಗೊತ್ತಿರೋದು. ಸೂರ್ಯನಿಗೆ ವಾಪಸ್ ಏನಾದರೂ ಬೇಕಂದ್ರೆ ಇಲ್ಲ, ವೃಕ್ಷಕ್ಕೆ ಬೇಡ, ಗಾಳಿಗೆ ಏನೂ ಬೇಡ, ವಾಪಸ್ ಏನಾದರೂ ಬೇಕು ಅದು ಕೊಡ್ತಾ ಇದೆ ಅಷ್ಟೇ ಅಲ್ವಾ. ನೀರು ಮೋಡ ಹರಿಯುತ್ತೆ, ನೀರಾಗಿರುತ್ತೆ, ನದಿ ಬರುತ್ತೆ, ನಾವು ಕುಡಿತಾ ಇದ್ದೀವಿ, ವಾಪಸ್ ನಾವೇನೇನೋ ಕಲುಷಿತ ಮಾಡ್ತಾ ಇದ್ದೀವಿ. ಆದರೆ ಅದೆಲ್ಲ ಕೊಟ್ಟಂತಹ ವ್ಯವಸ್ಥೆಗಳು. ಹಾಗಾಗಿ ಎಲ್ಲ ಕೊಟ್ಟಂತಹ ವ್ಯವಸ್ಥೆಗಳನ್ನು ನಾವು ದೇವರು ಅಂತ ಕರಿತೀವಿ. ಮಿಕ್ಕಿದ್ದೆಲ್ಲವೂ ಕೂಡ ನಾವು ಹಸುವನ್ನು ದೇವರು ಅಂತ ಕರಿತೀವಿ. ನೀ ಏನು ಕೊಟ್ಟರು ಕೂಡ ಅದು ಹಾಲು ಕೊಡುತ್ತೆ, ಉಪಯೋಗಕ್ಕೆ ಬರುತ್ತೆ. ಹಾಲು ಅದರ ಹಸುವಿಗೆ ಕರುವಿಗೆ ಬೇಕಾಗಿದ್ದದ್ದು, ಆದರೆ ನಮ್ಮ ಗ್ರೀಡ್ ನಾವು ಕಿತ್ಕೊಂಡು ಕುಡಿದು ಬಿಟ್ವಿ ಅದನ್ನು. ಆದರೆ ಹಸು ಉಸಿರಾಡಿದ್ರೆ, ಹಸು ಸಗಣಿ ಹಾಕಿದ್ರೆ, ಹಸು ಗಂಜಲ ಹಾಕಿದ್ರೆ ಎಲ್ಲದಕ್ಕೂ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಹಾಗೆಯೇ ಹಸು ಉಸಿರಾಡಿದ್ರೆ ಅದರಲ್ಲೊಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ. ಆ ಉಸಿರು, ಆ ಸಗಣಿಯ ವಾಸನೆ ತಗೊಂಡ್ರೆ ಕ್ರಿಮಿಕೀಟಗಳು ಬರಲ್ಲ. ಇಟ್ಸ್ ಆಂಟಿ ವೈರಸ್, ಆಂಟಿ ಬ್ಯಾಕ್ಟೀರಿಯಾ. ಹಾಗಿದ್ರೆ ಈ ಹಸುವನ್ನು ನಾವೇನು ಅನ್ಕೊಂಡ್ವಿ, ನೀನು ಇಷ್ಟು ಕೊಡ್ತಾ ಇದೀಯಾ, ಥ್ಯಾಂಕ್ ಯು. ಈ ಥ್ಯಾಂಕ್ ಯು ಹೇಳೋದು ನಮ್ಮ ಪದ್ಧತಿ ಆಗೋಯ್ತು. ಸೂರ್ಯನಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೂರ್ಯನಿಗೆ, ಗಾಳಿಗೆ ಥ್ಯಾಂಕ್ ಯು, ಕಲ್ಪವೃಕ್ಷಕ್ಕೆ ಥ್ಯಾಂಕ್ ಯು, ಆಲದ ಮರಕ್ಕೆ ಥ್ಯಾಂಕ್ ಯು, ಹಸುವಿಗೆ ಥ್ಯಾಂಕ್ ಯು. ನಾವು ಥ್ಯಾಂಕ್ ಯು ಹೇಳೋದು ತಪ್ಪ? ಇದನ್ನು ನಾವು ಪದ್ಧತಿ ನಮ್ಮದು ಅಂತ ಅಂದ್ಕೊಳ್ಳೋಕ್ಕೆ, ಗೌರವ ಅಂದ್ಕೊಳ್ಳೋಕ್ಕೆ ತಪ್ಪ? ಇದರಲ್ಲಿ ಎಲ್ಲಿದೆ ಕಾಂಟ್ರವರ್ಸಿ? ಎಲ್ಲಿ ಕಾಂಟ್ರವರ್ಸಿ ಶುರು ಆಯಿತು ಅಂತಂದರೆ, ಕೆಲವ್ರು ಅಂದ್ಕೊಂಡ್ರು ಇದು ನಂದು, ನಮ್ಮ ತಾತ ಹಾಕ್ಕೊಟ್ಟಿದ್ದು, ನಮ್ಮ ಮುತ್ತಾತ ಹಾಕ್ಕೊಟ್ಟಿದ್ದು, ಇದು ನಂದು, ಬೇರೆಯವ್ರು ಬಳಸೋಂಗಿಲ್ಲ ಅಂತ. ನಾನೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ನನ್ನ ಮನೆ, ನನ್ನ ಚಿಕ್ಕ ಮಗು, 2ನೇ ಮಗು, ಅವ್ನು ಚಿಕ್ಕವನಾಗಿದ್ದಾಗ ಆ ಫ್ರೆಂಡನ್ನ ಕರ್ಕೊಂಬರೋನು. ಇವನು ಚೆನ್ನಾಗಿರಬೇಕು, ಆಟ ಆಡಬೇಕು, ಅದಕ್ಕೋಸ್ಕರ ಫ್ರೆಂಡನ್ನು ಕರ್ಕೊಂಬರೋನು. ಬರ್ತಾ ಇದ್ದಂಗೆ ಅವನು ಇವನ ಜೊತೆ ಆಟ ಆಡೋದಕ್ಕಿಂತ ಬೇರೆ ಆಟದ ಪದಾರ್ಥಗಳನ್ನು ತೊಗೊಳಕ್ಕೆ ಹೋಗೋನು. ಇವನಿಗೆ ಕೋಪ ಬರೋದು, ಕೋಪ ಬಂದು ನೀ ಅದನ್ನ ಮುಟ್ಟಬೇಡ ಅನ್ನೋನು. ಸರಿ, ಅವ್ನು ಮುಟ್ತಾ ಇರಲಿಲ್ಲ. ಅವನು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಇಟ್ಕೊಂಡು ಕೂತ್ಕೊಳ್ಳೋನು, ಆಂಟಿ ಬಡಿಸಿ ಅಂತ. ಹಶ್ವಾಗಿರೋದು ಮಗು. ಮಗು ನ್ಯಾಚುರಲ್, ದೇವರು. ಏಯ್ ಇದು ನಮ್ಮ ಮನೆ, ಇದು ನನ್ನ ತಟ್ಟೆ, ಇದು ನನ್ನ ಊಟ. ನನ್ನ ಚಿಕ್ಕ ಮಗ ಹೇಳ್ಕೊಂಡು ಕೂತ್ಕೊಂಡ. ನನಗೆ ನಾನು ಹೇಳ್ತಾ ಇದ್ದ, ನಿನ್ನ ಫ್ರೆಂಡ್ ಅಲ್ವೇನೋ, ಅಲ್ಲಿಂದ ಬಂದಿದ್ದಾನೆ, ನಿನಗೋಸ್ಕರ ಬಂದಿದ್ದಾನೆ, ಅವನು ಹೊರಗಡೆ ಹೋಗೋನು. ಆಯಿತು ಬೇಡ, ಅವನು ಬೇಜಾರಾಗೋದು. ಆ ಚಿಕ್ಕ ಮಗು, 2 ಚಿಕ್ಕ ಮಕ್ಕಳೇ, ಬೇಜಾರಾಗೋದು, ಹೊರಗಡೆ ಹೋಗೋನು. ಬೈ ನೇಚರ್ ಅದು ಡಿಫಾಲ್ಟಾಗಿ ಹೊರಗೆ ಹೋಗೋನು. ಇವನು ಬಾಗಿಲು ಗಡ್ಡ ನಿಂತ್ಬಿಡೋನು, ನೀವು ಹೋಗೋಂಗಿಲ್ಲ. ನಮ್ಮ ಹಿಂದುತ್ವದಲ್ಲೂ ಇದೇ ತಪ್ಪು ಪದ್ಧತಿಗಳಾಗ್ತಾಯಿದೆ.